ಸೃಷ್ಟಿಯ ವಿಚಾರವನ್ನು ಅನೇಕ ಅಂಶಗಳನ್ನು ತಿಳಿಯುತ್ತಾ ಬಂದಿದ್ದೇವೆ. ದಕ್ಷ ಪ್ರಜಾಪತಿ ಸೃಷ್ಟಿಯ ಕ್ರಮದಲ್ಲಿ ದಕ್ಷನ ಚರಿತ್ರೆಯನ್ನು ಈ ಪುರಾಣವಾದದ್ದು ಹೇಳಿದೆ. ನಿನ್ನೆ ಅದನ್ನು ಕೊನೆಗೆ ಸ್ಮರಣೆಯನ್ನು ಮಾಡಿದ್ದೆ ಕೂಡ. ದಕ್ಷ ಪ್ರಜಾಪತಿಯ ಚರಿತ್ರೆಯನ್ನು ಭಾಗವತಾದಿ ಇತರ ಪುರಾಣಗಳಲ್ಲಿಯೂ ನಾವು ಕೇಳುತ್ತೇವೆ. ಅದರಿಂದ ಆ ಕಥೆಯಿಂದ ನಾವು ತಿಳಿಯಬೇಕಾದ ಸಂದೇಶ ಏನು ಅಂತನ್ನುವುದನ್ನು ನಿನ್ನೆ ಹೇಳಿದ್ದೆ. ಆ ಸಂದೇಶವನ್ನು ಸ್ವಯಂ ಕೂರ್ಮ ಪುರಾಣವೂ ಸಹ ಉಲ್ಲೇಖವನ್ನು ಮಾಡಿ ಹೇಳುತ್ತೆ. ಅಪೂಜ್ಯ ಪೂಜನೆ ಚೈವ ಪೂಜ್ಯಾನಾಂಚಾಪ್ಯಪೂಜನೆ ನರಃ ಪಾಪಂ ಅವಾಪ್ನೋತಿ ಮಹದ್ವೈ ನಾತ್ರ ಸಂಶಯ. ಯಾರನ್ನು ಪೂಜೆ ಮಾಡಬೇಕೋ ಅವರನ್ನು ಪೂಜೆ ಮಾಡಲೇಬೇಕು. ಯಾರನ್ನು ಪೂಜೆ ಮಾಡಬಾರದೋ ಅವರನ್ನು ಪೂಜಿಸುವುದಲ್ಲ. ಅದಕ್ಕೆ ವಿರುದ್ಧವಾಗಿ ಪೂಜೆ ಮಾಡಬಾರದವರನ್ನು ಆದರಿಸಬಾರದವರನ್ನು ಆದರಿಸುವುದರಿಂದ ಆದರಿಸಬೇಕಾದವರನ್ನು ಆದರಿಸದೇ ಇರುವುದರಿಂದ ಅನರ್ಥವಾಗ್ತದೆ, ಪಾಪ ಬರುತ್ತೆ. ಪಾಪ ಬರ್ತದೆ ಮಾತ್ರ ಅಲ್ಲ, ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಇದೇ ಅರ್ಥ ಬರುವ ಮಾತೊಂದನ್ನು ಹೇಳಿ, ಯಾರು ಪೂಜನೀಯರು ಅವರನ್ನು ಪೂಜಿಸದೇ ಹೋದರೆ, ಯಾರು ಅಪೂಜ್ಯರೋ ಅವರನ್ನು ಪೂಜಿಸಿದರೆ ದೇಶ ಕ್ಷೋಭೆಯಾಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳುತ್ತಾರೆ. ಅದನ್ನು ನಾವು ಈ ದಕ್ಷ ಪ್ರಜಾಪತಿಯ ಕಥೆಯಲ್ಲಿ ಕೇಳಬಹುದು, ತಿಳಿಯಬಹುದು. ಯೋಗ್ಯತೆಯಲ್ಲಿ ತನಗಿಂತ ಹಿರಿಯನಾದ ಮಹರುದ್ರ ದೇವರನ್ನು ಅಗೌರವಿಸಿದ ಕಾರಣ ಅನರ್ಥವನ್ನು ದಕ್ಷ ಪ್ರಜಾಪತಿ ಅನುಭವಿಸುವಂತಹ ಪ್ರಸಂಗ ಬಂತು ಅನ್ನುವುದಾಗಿ ಪುರಾಣದಲ್ಲಿ ಕಾಣುತ್ತೇವೆ. ಅದರ ನಂತರ ಕೂರ್ಮ ಪುರಾಣವಾದದ್ದು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಬಂದಿದೆ. ಪರಮಾತ್ಮನ ನರಸಿಂಹಾವತಾರದ ಕಥೆಯನ್ನು ಹೇಳಿದೆ, ವಾಮನಾವತಾರದ ಚರಿತ್ರೆಯನ್ನು ಹೇಳಿದೆ, ರಾಮಾವತಾರವನ್ನು ಒಂದು ಅಧ್ಯಾಯದಲ್ಲಿ ಸಂಗ್ರಹ ಮಾಡಿ ನಿರೂಪಣೆಯನ್ನು ಮಾಡಿದೆ ಪುರಾಣವಾದದ್ದು. ರಾಮ ಮತ್ತು ನರಸಿಂಹ, ವಾಮನ ಇವುಗಳನ್ನು ಬೇರೆ ಬೇರೆ ಪುರಾಣಗಳಲ್ಲಿ ನಾವು ಕೇಳಿರುತ್ತೇವೆ ಎನ್ನುವುದಕ್ಕಾಗಿ ಅಲ್ಲಿ ಹೆಚ್ಚು ನಾನು ಗಮನ ಕೊಡ್ತಾ ಇಲ್ಲ. ಒಂದು ನಂತರದಲ್ಲಿ ರಾಮಾವತಾರಾದಿ ಕಥೆಗಳನ್ನು ಹೇಳಿದ ನಂತರದಲ್ಲಿ ಕೂರ್ಮ ಪುರಾಣವಾದದ್ದು ಕೃಷ್ಣ ಚರಿತ್ರೆಯನ್ನು ಹೇಳಿದೆ. ಆ ಕೃಷ್ಣ ಚರಿತ್ರೆಯನ್ನೂ ಎಲ್ಲವನ್ನೂ ಹೇಳುವುದಿಲ್ಲ, ಒಂದು ಸನ್ನಿವೇಶವನ್ನು ಮಾತ್ರ ತಿಳಿಸ್ತದೆ. ಅದರಲ್ಲಿ ಮಹರುದ್ರ ದೇವರ ಮಹಾತ್ಮ್ಯವನ್ನು ಪ್ರತಿಪಾದನೆಯನ್ನು ಮಾಡುತ್ತಾ ಕೃಷ್ಣನ ಚರಿತ್ರೆಯನ್ನೂ ಸಹ ಆ ಕಥೆಯಾದದ್ದು ಪ್ರತಿಪಾದನೆಯನ್ನು ಮಾಡಿದೆ. ಇದನ್ನೇ ಒಂದೇ ಒಂದು ಕಥೆಯನ್ನು ಹೈಲೈಟ್ ಮಾಡಿ ಕೂರ್ಮ ಪುರಾಣವು ಕೃಷ್ಣ ಚರಿತ್ರೆಯನ್ನು ಹೇಳಿದೆ. ಅದನ್ನು ಬಿಟ್ಟು ಇನ್ನಿತರ ವಿಷಯಗಳನ್ನು ಕೃಷ್ಣ ಚರಿತ್ರೆಯನ್ನು ಕೂರ್ಮ ಪುರಾಣ ಹೇಳುವುದಿಲ್ಲ. ಭಾಗವತಾದಿ ಗ್ರಂಥಗಳಲ್ಲಿ ಕೃಷ್ಣ ಕಥೆಯನ್ನು ವಿಸ್ತಾರವಾಗಿ ನೀವು ಚಿಂತನೆಯನ್ನು ಮಾಡಿದ್ದೇ ಇರುತ್ತೆ. ಅದರಲ್ಲಿ ಏನು ಕೃಷ್ಣ ಕಥೆಯನ್ನು ಹೇಳಿದ್ದಾರೆ ಅದನ್ನು ಮಾತ್ರ ಸ್ವಲ್ಪ ಹೇಳಿ ಮತ್ತು ಮುಂದೆ ಮಹತ್ವದ ಅನೇಕ ಕ್ಷೇತ್ರಗಳ ಬಗ್ಗೆ ಹೇಳುತ್ತಾರೆ. ಕಾಶಿ ಕ್ಷೇತ್ರ, ಪ್ರಯಾಗ ಕ್ಷೇತ್ರ, ಅಲ್ಲಿ ನಾವು ತಿಳಿಯದೇ ಇರುವ, ಬಹುಶಃ ಇವತ್ತು ಅಲ್ಲಿ ಹೋದರೂ ಕೂಡ ಕಾಣದೇ ಇರುವಂತಹ ನೂರಾರು ಸಂಗತಿಗಳನ್ನು ಇಲ್ಲಿ ಕೂರ್ಮ ಪುರಾಣ ಹೇಳುತ್ತೆ. ಹಾಗಾಗಿ ಸ್ವಲ್ಪ ಕೃಷ್ಣಾವತಾರದ ಬಗ್ಗಿನ ಒಂದು ಕಥೆ, ಅವ್ರು ಹೇಳಿದ್ದೇ ಒಂದು ಕಥೆ, ಅದನ್ನಷ್ಟೇ ಹೇಳಿಕೊಂಡು ಮುಂದೆ ಹೋಗ್ತಾನೆ. ಈ ಕಥೆ ಕೆಲವು ಬದಲಾವಣೆಗಳೊಂದಿಗೆ ಮಹಾಭಾರತದ ಹರಿವಂಶ ಪರ್ವದಲ್ಲಿ ಬಂದಿದೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಆ ಕಥೆಯನ್ನು ನಿರ್ಣಯಿಸಿ ಈ ಕಥೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ.
ಅಲ್ಲಿನ ಒಂದೆರಡು ಪಾತ್ರಗಳ ವ್ಯತ್ಯಾಸವನ್ನು ಮಾತ್ರ ಇಲ್ಲಿ ಕಾಣುತ್ತೇವೆ. ಉಳಿದದ್ದು ಎಲ್ಲವೂ ಬಹುಶಃ ಒಂದೇ ರೀತಿಯಲ್ಲಿ ಕಥೆ ಇದೆ. ಪುರಾಣಗಳನ್ನು ಓದುವಾಗ, ಇತಿಹಾಸ ಗ್ರಂಥಗಳನ್ನು ಓದುವಾಗ ನಮಗೆ ಕೆಲವು ಎಚ್ಚರ ಇರಬೇಕು ಅಂತ ಆಚಾರ್ಯರು ಹೇಳುತ್ತಾರೆ. ಇತಿಹಾಸ ಪುರಾಣ ಗ್ರಂಥಗಳಲ್ಲಿ ಅನೇಕ ರೀತಿಯಲ್ಲಿ ಪುರಾಣಗಳ ರಚನೆಯನ್ನು, ಇತಿಹಾಸಗಳ ಕಥಾ ರಚನಾ ಶೈಲಿ ಇರುತ್ತದೆ ಅಂತ. ಅನೇಕ ಭಾಷೆಗಳನ್ನು ಬಳಸ್ತಾರೆ ಪುರಾಣಗಳಲ್ಲಿ. ಪ್ರಸಿದ್ಧವಾಗಿ ನೀವು ಕೇಳಿರ್ತೀರಿ, ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷಾ ಅಂತ. ಗುಹ್ಯ, ದರ್ಶನ, ಸಮಾಧಿ ಭಾಷೆಗಳು. ಸಮಾಧಿ ಭಾಷೆ ಅಂತಂದರೆ ಸರಳವಾಗಿ ಅರ್ಥವಾಗುವಂತಹ ಕಥೆಯನ್ನು ಹೊಂದಿರುವಂಥದ್ದು. ಸರಳವಾಗಿ ಭಗವಂತನ ಮಹಾತ್ಮ್ಯವನ್ನು ಪ್ರತಿಪಾದನೆ ಮಾಡುವಂತಹ ಕಥೆಗಳು ಏನಿವೆ, ಶ್ಲೋಕಗಳೇನಿವೆ, ಆ ಭಾಗ ಅದು ಸಮಾಧಿ ಭಾಷೆಯಲ್ಲಿ ಇರುತ್ತೆ. ಯಾವ ಭಾಗವನ್ನು, ಕಥಾಭಾಗವನ್ನು, ಶ್ಲೋಕಗಳನ್ನು ನಾವು ಓದುವಾಗ ತುಂಬ ಕಷ್ಟಪಡಬೇಕು. ಸುಲಭವಾಗಿ ತನ್ನ ಆಂತರ್ಯವನ್ನು ಅದು ವ್ಯಕ್ತ ಮಾಡೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ಅಂತಹ ಕಥಾಭಾಗದಿಂದ ಕೂಡಿದ ಏನು ಶ್ಲೋಕಗಳ ರಚನೆ ಇದೆ, ಅವುಗಳನ್ನು ಗುಹ್ಯ ಭಾಷಾ ಅಂತ ಕರೆಯುವುದೇ ಇದೆ. ಇನ್ನೊಂದು ದರ್ಶನ ಭಾಷೆ ಅಂತ. ದರ್ಶನ ಭಾಷೆ ಅಂತಂದರೆ ಅದು ನಮ್ಮ ಅಭಿಪ್ರಾಯ ಅಲ್ಲಿ ಇರೋದಿಲ್ಲ, ಇನ್ನೊಬ್ಬರ ಅಭಿಪ್ರಾಯವನ್ನೇ ಇಟ್ಟುಕೊಂಡು ಕತೆ ಹೇಳುವುದೇ ಇರುತ್ತೆ. ಅವರು ಹೀಗೆ ಹೇಳ್ತಾರೆ ಅಂತ ನಮ್ಮ ಬಾಯಿಂದ ಬರುವುದು, ನಮ್ಮ ಮುಖದಿಂದ ಹೊರಡುವುದು ಅಂತ. ಇಂಥದ್ದು ಕೂಡ ಇವೆ. ಆ ರೀತಿಯ ಕಥೆಗಳನ್ನು ಎಲ್ಲೆಲ್ಲಿ ಬಂದಿವೆ ಅಂತನ್ನುವುದನ್ನು ಮಹಾಭಾರತದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಲ್ಲಿನ ವ್ಯಾಖ್ಯಾನಕಾರರು, ವಾದಿರಾಜರು, ಅನೇಕ ಮಹನೀಯರು ಅದನ್ನು ದೃಷ್ಟಾಂತಪೂರ್ವಕವಾಗಿ ತೋರಿಸಿದ್ದಾರೆ. ಪ್ರಸ್ತುತ ಈಗೇನು ಕೂರ್ಮ ಪುರಾಣ ಹೇಳಲಿಕ್ಕೆ ಹೋಗ್ತಾ ಇದೆ, ಇದು ದರ್ಶನ ಭಾಷೆಯಲ್ಲಿ ಹೇಳುವಂತಹ ಒಂದು ಕಥೆ. ನಮ್ಮ ಅಭಿಪ್ರಾಯ ಅಲ್ಲಿ ಇರುವುದಿಲ್ಲ. ಕೆಲವು ಅಲ್ಲಿನ ಸಂದೇಶಗಳನ್ನು ಅವಶ್ಯವಾಗಿ ಸಂಗ್ರಹವನ್ನು ಮಾಡಬೇಕು, ಆದರೆ ಪ್ರಧಾನ ತಾತ್ಪರ್ಯವನ್ನು ಮಾತ್ರ ಎಚ್ಚರದಿಂದ ತಿಳಿಯಬೇಕು ಅನ್ನುವಂತಹ ಸಂಗತಿಯನ್ನು ಹೇಳುತ್ತಾರೆ. ಈಗ ಕಥೆಗೆ ಬರೋಣ. ಕೂರ್ಮ ಪುರಾಣದ ವಿಷಯವನ್ನು ನಾವಿಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಇಲ್ಲೇನಿದೆ ಅಂತಂದರೆ, ಒಂದೇ ಬಾರಿಗೆ ಕೃಷ್ಣನ ಚರಿತ್ರೆಯನ್ನು ಹೇಳ್ತಾ ಹೊರಟು ಕೃಷ್ಣ ಪರಮಾತ್ಮ 16,108 ಮದುವೆಗಳನ್ನು ಮಾಡಿಕೊಂಡದ್ದು. ಅದರಲ್ಲಿ ರುಕ್ಮಿಣೀ ದೇವಿಯಲ್ಲಿ ದೇವರು 10 ಜನ ಗಂಡು ಮಕ್ಕಳನ್ನು, ಒಬ್ಬ ಹೆಣ್ಣು ಮಗಳನ್ನು ಪಡೆದ ಅಂತ. ಇದು ರುಕ್ಮಿಣಿಯಲ್ಲಿ ಮಾತ್ರ ಅಲ್ಲ, ಕೃಷ್ಣನ ಪ್ರತಿಯೊಬ್ಬ ಹೆಂಡಂದಿರಲ್ಲಿ ಇವನು 10 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ಅಂತಾರೆ. 16,108 ಇಂಟು 11 ಅಷ್ಟು ಜನ ಕೃಷ್ಣನ ಮಕ್ಕಳು ಅಂತಾರೆ. ಮಹಾಭಾರತ ಹರಿವಂಶ ಹೇಳುವಾಗ, ಆಚಾರ್ಯರ ನಿರ್ಣಯದಲ್ಲಿ ಹೇಳುವಾಗ, ಕೃಷ್ಣ ಪರಮಾತ್ಮ, ರುಕ್ಮಿಣಿ, ಆ ಕೃಷ್ಣ ರುಕ್ಮಿಣಿಯರಿಗೆ ಮಕ್ಕಳಿರಲಿಲ್ಲ. ಮದುವೆಯಾಗಿ ಬಹಳ ದಿನ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಏನು ಮಾಡಬೇಕು ಅಂತನ್ನುವಂತಹ ಯೋಚನೆ ಮಾಡಿದಾಗ, ಇಲ್ಲ ಕೈಲಾಸಕ್ಕೆ ಹೋಗಬೇಕು, ಕೈಲಾಸಕ್ಕೆ ಹೋಗಿ ಅಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು, ಶಿವನ ಆರಾಧನೆಯನ್ನು ಮಾಡಿ ಶಿವನ ಅನುಗ್ರಹದಿಂದ ಮಕ್ಕಳನ್ನು ಪಡೆಯಬೇಕು ಅಂತ. ಆ ಮಾತಿನಂತೆ ಕೃಷ್ಣ ರುಕ್ಮಿಣಿಯರು ಸೇರಿ ಕೈಲಾಸಕ್ಕೆ ಹೋಗಿ ಕೈಲಾಸ ಯಾತ್ರೆಯನ್ನು ಮಾಡಿ ಶಿವನಿಗಾಗಿ ತಪಸ್ಸನ್ನು ಮಾಡಿ ನಂತರ ಪ್ರದ್ಯುಮ್ನನನ್ನು ಮಗನನ್ನಾಗಿ ಪಡೆದರು ಅಂತನ್ನುವ ಇತಿಹಾಸ ಹರಿವಂಶ ಹೇಳುತ್ತೆ. ಆಚಾರ್ಯರು ಕೂಡ ಹೇಳುತ್ತಾರೆ. ಅಲ್ಲಿ ತಿಳಿಯಬೇಕಾದ ಪ್ರಮೇಯಗಳನ್ನು ನಿರ್ಣಯದಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಕೃಷ್ಣ ರುಕ್ಮಿಣಿಯರ ಬಗ್ಗೆ ಹೇಳೋದಿಲ್ಲ ಕೂರ್ಮ ಪುರಾಣ. ಕೃಷ್ಣನಿಗೆ ರುಕ್ಮಿಣಿಯಲ್ಲಿ 10 ಜನ ಮಕ್ಕಳು ಹುಟ್ಟಿ ಆಯಿತು. ಚಾರುದೇಶ್ನ, ಸುಚಾರು, ಚಾರುವೇಷ, ಯಶೋಧರ, ಚಾರುಶ್ರವ, ಚಾರುಯಶ, ಪ್ರದ್ಯುಮ್ನ
ಹೀಗೆಲ್ಲ ಮಕ್ಕಳು ಕೃಷ್ಣನಿಗೆ ರುಕ್ಮಿಣಿಯಲ್ಲಿ ಹುಟ್ಟಿ ಆಗಿದೆ. ಆ 10 ಜನ ಮಕ್ಕಳು ಮಹಾಬಲಿಷ್ಠರಿದ್ದರು. ಆ ಬಲಿಷ್ಠರಾದ ಸಮರ್ಥರಾದ ಮಕ್ಕಳನ್ನು ಕೃಷ್ಣ ಪರಮಾತ್ಮ ಪಡೆದದ್ದನ್ನು ನೋಡಿದಳು ಜಾಂಬವತಿ. ಜಾಂಬವತಿ ಅಬ್ರವೀತ್ ಕೃಷ್ಣಂ ಭಾರ್ಯಾ ತಸ್ಯ ಶುಚಿಸ್ಮಿತಾ. ಜಾಂಬವತಿ ಅಂತಾಳೆ ಕೃಷ್ಣನಿಗೆ, ಕೃಷ್ಣ ರುಕ್ಮಿಣಿಯಲ್ಲಿ 10 ಮಕ್ಕಳನ್ನು ಪಡೆದು ಎಲ್ಲರೂ ಬಲಿಷ್ಠರು, ಬುದ್ಧಿವಂತರು, ಮಹಾಸಮರ್ಥರು, ದೇವಾಂಶರು ಎಲ್ಲರೂ ಸಹ ಮಮತ್ವಂ ಪುಂಡರೀಕಾಕ್ಷ ವಿಶಿಷ್ಟ ಗುಣವತ್ತರಂ ಸುರೇಶ ಸಂಮಿತಂ ಪುತ್ರಂ ದೇಹಿ ದಾನವ ಸೋದನ. ನನಗೂ ಸಹ ಅದೇ ರೀತಿಯಲ್ಲಿ ದೇವಾಂಶರಾದ ದೇವತೆಗಳಂತೆ ಇರುವ ಮಕ್ಕಳು ಬೇಕು ಅನ್ನುವಂತಹ ಅಪೇಕ್ಷೆ ಇದೆ. ಅದಕ್ಕೆ ಏನಾದರೂ ವ್ರತಗಳಿದ್ದರೆ, ನಿಯಮಗಳಿದ್ದರೆ, ತಪಸ್ಸು ಆಚರಣೆ ಏನಿದ್ರೆ ಹೇಳು ಮಾಡೋಣ, ನಾನು ಆ ರೀತಿಯ ಮಕ್ಕಳನ್ನು ಪಡಿಬೇಕು ಅಂತ ಜಾಂಬವತಿ ಕೃಷ್ಣನನ್ನು ಕೇಳುತ್ತಾರೆ. ಆಗ ಕೃಷ್ಣ ಮತ್ತು ಜಾಂಬವತಿಯರು ಈ ಕೈಲಾಸ ಯಾತ್ರೆಯನ್ನು ಮಾಡುತ್ತಾರೆ. ಕೈಲಾಸ ಯಾತ್ರೆಯನ್ನು ಮಾಡುವುದು ಕಥೆಯನ್ನು ಮುಂದೆ ವಿವರಣೆ ಮಾಡುತ್ತೇನೆ. ಅಂದರೆ ಇದು ವ್ಯತ್ಯಾಸ, ಹರಿವಂಶಕ್ಕೂ ಕೂರ್ಮ ಪುರಾಣದಲ್ಲಿನೂ ಇರುವಂಥ ವ್ಯತ್ಯಾಸ ಇದು. ಜಾಂಬವತಿ ಕೃಷ್ಣರು ಕೈಲಾಸ ಯಾತ್ರೆಯನ್ನು ಮಾಡಿ ಮಕ್ಕಳನ್ನು ಪಡೆದದ್ದು ಅಂತ ಕೂರ್ಮ ಪುರಾಣ ಹೇಳೋದು, ಮಹಾಭಾರತ ಹೇಳುವಂಥದ್ದು ಕೃಷ್ಣ ರುಕ್ಮಿಣಿಯರ ಕೈಲಾಸ ಯಾತ್ರೆಯನ್ನು ಮಾಡಿ ಪ್ರದ್ಯುಮ್ನನನ್ನು ಅಲ್ಲಿ ಮಗನನ್ನಾಗಿ ಪಡೆದದ್ದು ಇದೆ ಅಂತ. ನಾವು ಕೂರ್ಮ ಪುರಾಣದಂತೆ ಹೋಗ್ತಾ ಇದ್ದೇವೆ. ಸೂತ ಉವಾಚ ಅಥ ದೇವೋ ಹೃಷಿಕೇಶೋ ಭಗವಾನ್ ಪುರುಷೋತ್ತಮಃ ತಥಾಪ ಘೋರಂ ಪುತ್ರಾರ್ಥಂ ನಿಧಾನಂ ತಪಸಸ್ತಪಃ. ಕೃಷ್ಣ ತನ್ನ ಹೆಂಡತಿ ಜಾಂಬವತಿಯಿಂದ ಒಡಗೂಡಿ ತಪಸ್ಸಿಗೆ ಅಂತ ಹೋಗ್ತಾನೆ ಕೈಲಾಸಕ್ಕಾಗಿ. ಈ ಜಾಂಬವತಿ ಇದ್ದಾಳಲ್ಲ, ಕೃಷ್ಣ ಪತ್ನಿ ಜಾಂಬವತಿ, ಕೃಷ್ಣನ ಪತ್ನಿಯರಲ್ಲಿ 6 ಜನ ಹೆಂಡಂದಿರಲ್ಲಿ ಇವಳು ಶ್ರೇಷ್ಠಳು ಅಂತಾರೆ. ರುಕ್ಮಿಣಿ ಸತ್ಯಭಾಮೆಯನ್ನು ಬಿಟ್ಟು, ರುಕ್ಮಿಣಿ ಸತ್ಯಭಾಮೆಯರು ಸಾಕ್ಷಾತ್ ಲಕ್ಷ್ಮೀದೇವಿಯರ ರೂಪಗಳವೆರಡು, ಅವೆರಡನ್ನು ಬಿಟ್ಟು ಇನ್ನಿತರ 6 ಜನರು ಷಣ್ಮಹಿಷಿಯರು ಅಂತೇನು ಹೇಳ್ತಾರೆ. ಲಕ್ಷಣ, ಭದ್ರ, ಮಿತ್ರವಿಂದ, ನೀಲ, ಕಾಳಿಂದಿ ಇವರೆಲ್ಲ, ಇವರಲ್ಲಿ ಜಾಂಬವತಿ ಶ್ರೇಷ್ಠಳು ಅಂತಾರೆ. ಯೋಗ್ಯತೆಯಲ್ಲಿ 1-2 ಗುಣಗಳಲ್ಲಿ ಹಿರಿಯಳಿದ್ದಾಳೆ ಅನ್ನುವಂತಹ ಮಾತನ್ನು ಹೇಳ್ತಾರೆ.